ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಹೇಗೆ ವಡಾಪಾವ್ ಮಾಡುವುದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದನ್ನ ಮಾಡೋಕೆ ಹಸಿಬೇಳೆ ಹಿಟ್ಟನ್ನ ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ಅಜವಾಯಿನು, ಉಪ್ಪು, ಸೋಡಾ ಪುಡಿ ಹಾಕೊಂಡು ಕೇಸಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ನೀರನ್ನ ಹಾಕಿ ಬಜ್ಜಿ ಹಿಟ್ಟು ತರ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಸೈಡಲ್ಲಿ ಇಡಿ ನೆನೆಯೋಕೆ. ನಂತರ ಕುದಿಸಿಟ್ಟಂತಹ ಆಲೂಗಡ್ಡೆನ ತಗೊಂಡು ಒಂದು ಬೌಲಿನಲ್ಲಿ ಹಾಕೊಂಡು ಮ್ಯಾಶ್ ಮಾಡಿಕೊಳ್ಳಿ. ಇವಾಗ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಗ್ಯಾಸ್ ಆನ್ ಮಾಡಿ ಆಮೇಲೆ ಒಂದು ಕಡಾಯಿ ಇಟ್ಕೋರಿ. ಕಡಾಯಿ ಇಟ್ಕೊಂಡಿನ ಮೇಲೆ ಅದ್ರಾಗ ಎಣ್ಣೆ ಹಾಕಿಕೊಳ್ಳಿ. ನಂತರ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕಿಕೊಳ್ಳಿ. ನಂತರ ಇದಕ್ಕೆ ಕರಿಬೇವು ಹಾಕಿಕೊಳ್ಳಿ. ಕರಿಬೇವು ಸ್ವಲ್ಪ ಕೆಂಪು ಆಗಿಂದ ಮ್ಯಾಕ ಈರುಳ್ಳಿ ಹಾಕಿಕೊಳ್ಳಿ. ಇವಾಗ ಈರುಳ್ಳಿ ಹಾಕಿಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ, ಬ್ರೌನ್ ಆಗೋವರೆಗೂ. ಇವಾಗ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ರುಚಿಯ ತಕ್ಕಷ್ಟು ಉಪ್ಪು ಹಾಕಿ. ಇವಾಗ ಮ್ಯಾಶ್ ಮಾಡಿಟ್ಟಂತ ಆಲೂಗಡ್ಡೆ ಇದರಲ್ಲಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಕೊತ್ತಂಬರಿನ ಹಾಕಿ. ಇವಾಗ ಈ ತರ ನಿಮ್ಮದು ಪಲ್ಯ ರೆಡಿ ಆಗುತ್ತೆ. ಇವಾಗ ಇದನ್ನ ಉಂಡೆ ತರ ಮಾಡ್ಕೊಂಡು ಒಂದು ಪ್ಲೇಟಿನಲ್ಲಿ ಇಟ್ಟುಕೋರಿ. ಈ ತರ ಉಂಡೆಗಳನ್ನಾಗಿ ಮಾಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಡಿ. ಆಮೇಲೆ ಎಣ್ಣೆಯನ್ನ ಹಾಕಿ ಅದು ಸ್ವಲ್ಪ ಬಿಸಿ ಆಗೋವರೆಗೆ ಕಾಯಿರಿ. ಎಣ್ಣೆ ಕಾದ ನಂತರ ಉಂಡೆಗಳನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ. ಬ್ರೌನ್ ಆಗೋವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೋಡ್ತಾ ಇದ್ದೀರಾ, ಈ ತರ ಬ್ರೌನ್ ಆಗಿದೆ. ಇವಾಗ ಇದನ್ನ ತೆಗೆದುಕೊಳ್ಳಿ. ಎಣ್ಣೆಯಿಂದ ತೆಗೆದ ನಂತರ ಈ ತರ ಕಾಣುತ್ತಿದೆ. ಇಷ್ಟೇ, ಇವಾಗ ವಡಾ ರೆಡಿ ಆಯಿತು. ಇವಾಗ ಬ್ರೆಡ್ ಅನ್ನು ತೆಗೆದುಕೊಂಡು ಕಟ್ ಮಾಡಿಕೊಳ್ಳಿ. ಸ್ವಲ್ಪ ಈ ಬ್ರೆಡ್ಗಳನ್ನ ಹಂಚಿನಲ್ಲಿ ಬಟರ್ ಅಥವಾ ಎಣ್ಣೆಯಲ್ಲಿ ಸರಿಯಾಗಿ ಹಾಕಿ ಸ್ವಲ್ಪ ಬ್ರೆಡ್ ಅನ್ನ ಹುರಿದುಕೊಳ್ಳಿ. ಬ್ರೆಡ್ ಈ ತರ ಆಗಬೇಕು. ಈಗ ಬ್ರೆಡ್ ಅನ್ನ ತೆಗೆದುಕೊಳ್ಳಿ. ಅದರಾಗ ಒಂದು ವಡಾ ಇಡ್ರಿ. ನಿಮ್ಮ ಮನೆಯಲ್ಲಿ ಸಾಸ್ ಅಥವಾ ಚಟ್ನಿ ಇದ್ದರೆ ಹಾಕಿಕೊಳ್ಳಿ.
ನೋಡ್ತಾ ಇದ್ದೀರಾ, ಇವಾಗ ನಿಮ್ಮ ವಡಾಪಾವ್ ರೆಡಿ ಆಯಿತು. ಇದೇ ಥರ ನಿಮ್ಮ ಮನೆಯಲ್ಲಿ ವಡಾಪಾವ್ ಸುಲಭವಾಗಿ ಮಾಡಿಕೊಳ್ಳಿ. ಧನ್ಯವಾದಗಳು.